ಇದೇ ರೀತಿ ನಮ್ಮ ದೇಶದಲ್ಲಿ ಎಷ್ಟೋ ಜನ ಬಡವರಾಗಿಯೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿಯೇ ಇದ್ದಾರೆ. ಇದಕ್ಕೆ ಒಂದೇ ಕಾರಣ, ಬಡವ್ರಿಗೆ ಏನು ಗೊತ್ತಿರೋದಿಲ್ಲ, ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋದಿಲ್ಲ, ಬಟ್ ಇನ್ನೊಂದು ಕಷ್ಟ ಪಡೋದಿಲ್ಲ, ಇನ್ನೊಂದು ಕೆಲವೊಂದನ್ನ ಈಸಿಯಾಗಿ ಸಿಗೋದನ್ನ ನಂಬಬೇಕು, ಇನ್ನು ಕೆಲವೊಂದು ನಂಬೋದಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಈಗಿನ ಜನರೇಷನ್ ಅಲ್ಲಿ ಫ್ರಾಡ್ಗಳು ಸಿಕ್ಕಾಪಟ್ಟೆ ಆಗ್ತದೆ. ಮೈನ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು, ನಮ್ಮ ದೇಶದಲ್ಲಿ ಶ್ರೀಮಂತರು ಶ್ರೀಮಂತರಾಗಿಯೇ ಏನಕ್ಕಿದ್ದಾರೆ, ಅದೇ ರೀತಿ ಬಡವರಾಗಿಯೇ ಏನಕ್ಕಿದ್ದಾರೆ. ಮೇನ್ ಡಿಫ್ರೆನ್ಸ್ ಏನ್ ಗೊತ್ತಾ, ನಮ್ಮ ಸರ್ಕಾರದಿಂದ ಏನೇ ಸೌಲಭ್ಯ ಬಂದ್ರು ಸಹ ಶ್ರೀಮಂತರು ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಸದ್ಬಳಕೆ ಮಾಡ್ಕೊಳ್ತಾರೆ. ನಮ್ಮ ಬಡವರು ಅಂದ್ರೆ ಮಿಡಲ್ ಕ್ಲಾಸ್ ಜನ ಆಗಿರ್ಬೋದು, ಬಡವರಾಗಿರ್ಬೋದು, ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಸುಮಾರು ಜನ ಸ್ಕಾಲರ್ಶಿಪ್ ಬಿಡ್ತಾರೆ ಪ್ರತಿ ವರ್ಷನೂ ಸಹ. SSP ಸ್ಕಾಲರ್ಶಿಪ್ ಒಂದು ಡಿಗ್ರಿ ಕಾಲೇಜ್ ವರೆಗೆ ವರ್ಷನೂ ಸಹ ಕಂಪಲ್ಸರಿ ಆಗಿ ಸುಮಾರು 3 ರಿಂದ 4 ತಿಂಗಳ ಕಾಲ ಒಂದು ಈ ಸ್ಕಾಲರ್ಶಿಪ್ ಅನ್ನ ಬಿಡ್ತಾರೆ. ಬಟ್ ಆದ್ರೆ ಇದನ್ನ ಎಷ್ಟು ಜನ ಅಪ್ಲೈ ಮಾಡ್ತಾರೆ, ಎಷ್ಟು ಜನ ಅಪ್ಲೈ ಮಾಡೋದಿಲ್ಲ. ಸುಮಾರು 60% ಜನ ಅಪ್ಲೈ ಮಾಡಿದ್ರೆ ಇನ್ನು 40% ಜನಕ್ಕೆ ಇದು ಬೇಕಾಗೇ ಇಲ್ಲ. ಅರ್ಥ ಆಯ್ತಾ? ಈ ಒಂದು 40% ಜನ ಯಾರಪ್ಪ ಅಂದ್ರೆ ಶ್ರೀಮಂತರಂತೂ ಅಲ್ವೇ ಅಲ್ಲ. ಅರ್ಥ ಆಯ್ತಾ? ಮೈನ್ ಆಗಿ ಶ್ರೀಮಂತರ ಏನ್ ಮಾಡ್ತಾರೆ, 5,000 ಆಗಿರ್ಲಿ, 10,000 ಆಗಿರ್ಲಿ, 1,000 ಆಗಿರ್ಲಿ, 500 ರೂಪಾಯಿ ಆಗಿರ್ಲಿ, ಅವರು ಇಮಿಡಿಯೇಟ್ಲಿ ಅದಕ್ಕೆ ಅಪ್ಲೈನ ಮಾಡಿ ಅದರ ಸೌಲಭ್ಯವನ್ನು ಪಡ್ಕೊಳ್ತಾರೆ. ನಮ್ಮ ಶ್ರೀಮಂತರು ಈ ರೀತಿ ಕೆಲಸಗಳನ್ನ ಮಾಡಿದ್ರೆ, ನಮ್ಮ ಬಡವರು ಮಿಡ್ಲ್ ಕ್ಲಾಸ್ ಜನ ಹುಡುಗರು ಥಿಂಕಿಂಗ್, ಯಾಕೆಂದ್ರೆ ಅವ್ರಿಗೆ ಕಷ್ಟ ಸುಖ ಏನು ಗೊತ್ತಿರೋದಿಲ್ಲ. ಈ ಒಂದು ಕಾರಣಗಳಿಂದ ಏನ್ ಮಾಡ್ತಾರೆ, ಅದನ್ನ ನೆಗ್ಲೆಕ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಇನ್ನೊಂದು, ಅವ್ರ ತಂದೆ ತಾಯಿ ಫೋರ್ಸ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ಸ್ ಗಳನ್ನ ತಂದು ಹಾಕಿಸುವಂತದ್ದು, ಅಂದ್ರೆ ಫೋರ್ಸ್ ಮಾಡಿಲ್ಲ ಅಂದ್ರೆ ಮರ್ತೇ ಹೋಗ್ತಾರೆ. ಅರ್ಥ ಆಯ್ತಾ? ಎಷ್ಟೋ ಜನ ಲಾಸ್ಟ್ ಡೇಟ್ ಆದ್ಮೇಲೆ ಬರ್ತಾರೆ. ಇನ್ನು ಒಂದಷ್ಟು ಜನ ಅಪ್ಲಿಕೇಶನ್ ಹಾಕ್ಸೋದಕ್ಕೆ ಇಷ್ಟ ಇರೋದಿಲ್ಲ, ಆದ್ರೂ ಬಂದು ಕೇಳ್ಕೊಂಡು ಹೋದವ್ರು ಮತ್ತೆ ಬರೋದಿಲ್ಲ. ಇದು ಮೇಜರ್ ಸಮಸ್ಯೆ ಅಂತ ಹೇಳ್ಬೋದು. ಸುಮಾರು ಡಿಗ್ರಿ ಕಾಲೇಜ್ BA ಆಗಿರ್ಬೋದು, MCom ಆಗಿರ್ಬೋದು, ಅಂದ್ರೆ PG ಆಗಿರ್ಬೋದು, ಅಥವಾ ಡಿಗ್ರಿ ಮಾಡ್ತಿದ್ರೆ, PUC ಮಾಡ್ತಿದ್ರೆ, 10th ಮಾಡ್ತಿದ್ರೆ, ಇಂಥವ್ರಿಗೆಲ್ಲ ಅಂದ್ರೆ 1 ರಿಂದ 5 ಡಿಗ್ರಿ, MSc, BSc, BCom ಎನಿ ಎಜುಕೇಶನ್ ಮಾಡ್ತಿದ್ರು ನಮ್ಮ ಸರ್ಕಾರದಿಂದ ಸರಿಯಾದ ರೀತಿಯಲ್ಲಿ ವರ್ಷನೂ ಸಹ ಸ್ಕಾಲರ್ಶಿಪ್ ಗಳನ್ನ ಬಿಟ್ಟೇ ಬಿಡ್ತಾರೆ. ಇದ್ರ ಬಗ್ಗೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ನೀವು ಎಜುಕೇಶನ್ ಮಾಡ್ತಿದ್ರು, ಪ್ರೈವೇಟ್ ಕಾಲೇಜ್ಗಳಲ್ಲಿ ನೀವು ಎಜುಕೇಶನ್ ಮಾಡ್ತಿದ್ರು, SSP ಸ್ಕಾಲರ್ಶಿಪ್ ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ನೀವೇನ್ ಮಾಡಬೇಕು, SSP ಸ್ಕಾಲರ್ಶಿಪ್ ಆಗಿರ್ಬೋದು, ಇನ್ನಿತರ ಅಂದ್ರೆ ಪಂಚಾಯತಿಯಿಂದ ಬರುವಂತ ಸೌಲಭ್ಯಗಳಾಗಿರ್ಬೋದು, ತಾಲೂಕ್ ಆಫೀಸ್ಗಳಿಂದ ಬರುವಂತ ಸೌಲಭ್ಯಗಳಾಗಿರ್ಬೋದು, ಸೌಲಭ್ಯಗಳಿದೆ. ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ, ನಮ್ಮ ಮಿಡ್ಲ್ ಕ್ಲಾಸ್ ಜನ ಆಗಿರ್ಬೋದು ಅಥವಾ ನಮ್ಮ ಬಡ ಜನರಿಗೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಈ ಪಂಚಾಯತಿನಲ್ಲಿ ಏನೆಲ್ಲ ಒಂದು ಸೌಲಭ್ಯಗಳು ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ PG ಮಾಡ್ತಿದ್ರೆ ಸಹಾಯಧನ ಅಂತ ಪಂಚಾಯತಿ ಕಡೆಯಿಂದ 10,000 ರೂಪಾಯಿನ ಒಂದು ಕೊಡ್ತಾರೆ. ಆ ಹುಡುಗರಿಗೆ, ಬಡವರು ಅಂತ ಕೊಡ್ತಾರೆ, ಅಂದ್ರೆ ಅವ್ರ ಎಜುಕೇಶನ್ಗೆ ಯೂಸ್ ಆಗ್ಲಿ ಅಂತ. ಈ ಕೆಲಸ ಎಷ್ಟು ಜನ ಮಾಡಿದ್ರು, ಎಷ್ಟು ಜನ ಮಾಡ್ತಾ ಇಲ್ಲೋ ಗೊತ್ತಿಲ್ಲ. ಈ ಕೆಲವೊಂದಷ್ಟು ಜನಕ್ಕೆ ಗೊತ್ತು, ಕೆಲವೊಂದಷ್ಟು ಜನ ಮಾಡಿಸ್ಕೊಳ್ಳೋ ಸಹ ಇದ್ದಾರೆ. ಇನ್ ಕೆಲವೊಂದಷ್ಟು ಜನಕ್ಕೆ ಇದು ಗೊತ್ತಿದ್ರು ಗೊತ್ತಿಲ್ದವ್ರು ಇರ್ತಾರೆ, ಇನ್ ಕೆಲವೊಂದಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ. ಅರ್ಥ ಆಯ್ತಾ? ಇದಕ್ಕೆಲ್ಲ ಮೇನ್ ಕಾರಣ ಏನಪ್ಪಾ ಅಂದ್ರೆ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋದಿಲ್ಲ. ನೀವು ಎಜುಕೇಟೆಡ್ಸ್ ಆಗ್ತಿದ್ದೀರ, ಅರ್ಥ ಆಯ್ತಾ? ದಡ್ಡರಾಗಬೇಡಿ. ಅರ್ಥ ಆಯ್ತಾ? ಮೈನ್ ಆಗಿ ಒಂದು ಉದ್ದೇಶ ಏನೋ ನಿಮ್ಮ ತಲೆಯಲ್ಲಿ, ಎಜುಕೇಶನ್ ಮಾಡಬೇಕು, ಕೆಲ್ಸಕ್ಕೆ ಸೇರ್ಕೊಡ್ಬೇಕು, ಇದೊಂದೇ ಉದ್ದೇಶ ಅಲ್ಲ. ಇದರಲ್ಲಿ ಬರುವಂತ ಒಂದು ಸೌಲಭ್ಯಗಳನ್ನ ನಮ್ಮ ಸರ್ಕಾರ ಏನು ಕೊಡುತ್ತೋ ಅದನ್ನ ನಾವು ಬಳಸ್ಕೊಂಡು ಒಂದು ಅಟ್ಲೀಸ್ಟ್ ಒಂದು ಮುಂದಿನ ಹಂತಕ್ಕೆ ತಲುಪುವಂತ ಒಂದು ಪ್ರಯತ್ನ ಮಾಡಬೇಕು. ಬೇಕಾಬಿಟ್ಟಿಯಾಗಿ ಜೀವನ ಮಾಡಿದ್ರೆ ಈ ಒಂದು ಸೌಲಭ್ಯನೇ ನಮಗೆ ಬೇಕಾಗಿಲ್ವೇನೋ ಅನ್ನೋ ರೀತಿಯಲ್ಲಿ ನೀವು ವರ್ತನೆ ಮಾಡಿದ್ರೆ, ನಿಮಗೆ ಕೊಡುವಂತ ಒಂದು ಟೈಮ್ನಲ್ಲಿ, ಸಿಗುವಂತ ಒಂದು ಟೈಮ್ನಲ್ಲಿ, ಫಾರ್ ಎಕ್ಸಾಂಪಲ್ ಡಿಗ್ರಿ ಮಾಡ್ತಿದ್ರೆ, ಎಜುಕೇಶನ್ ಮಾಡ್ತಿದ್ರೆ, ಆ ಟೈಮ್ನಲ್ಲಿ ನಿಮಗೆ ಆ ಟೈಮ್ನಲ್ಲಿ ಮಾತ್ರ SSP ಸ್ಕಾಲರ್ಶಿಪ್ ಬರುತ್ತೆ. 8,000ನೋ 12,000ನೋ 15,000 ರೂಪಾಯಿ ಗಂಟನೂ ಸಹ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬರುತ್ತೆ. ಅರ್ಥ ಆಯ್ತಾ? ನೀವು ಇದನ್ನ ನೆಗ್ಲೆಕ್ಟ್ ಮಾಡಿಕೊಂಡ್ರೆ, ಆ ಸಮಯ ಕಳೀತು ಅಂದರೆ, ನೀವು ಎಜುಕೇಷನ್ ಮುಗೀತು ಅಂದರೆ ಆ ಸ್ಕಾಲರ್ಶಿಪ್ಗೆ ಮತ್ತೆ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ನಿಮ್ಗೆ ಸುಮಾರು ಒಂದು ಡಿಗ್ರಿ ಕಂಪ್ಲೀಟ್ ಮಾಡೋದಕ್ಕೆ ಸುಮಾರು ಒಂದು 30,000 ರಿಂದ 35,000 ರೂಪಾಯಿ ಗಂಟ ಒಂದು ಸಹಾಯಧನವನ್ನು ನಮ್ಮ ಸರ್ಕಾರದಿಂದ ಕೊಡ್ತಾರೆ. ಅದೇ ರೀತಿ ನೀವು ಕಟ್ಟಿರುವಂಥ ಒಂದು ಫೀಸನ್ನು ಸಹ ನಮ್ಮ ಗೌರ್ಮೆಂಟ್ ಅವರು ರೀಫಂಡ್ ಮಾಡಿಕೊಡ್ತಾರೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರದಿಂದ ಏನೇ ಒಂದು ಸೌಲಭ್ಯಗಳು ಸಿಕ್ಕಿದ್ರೂ ಸಹ ಅದನ್ನು ಸದ್ಬಳಕೆ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಎಷ್ಟೋ ಜನ ನೆಗ್ಲೆಕ್ಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಈ ಒಂದು ಪ್ರಯತ್ನವನ್ನು ಸ್ಟಾಪ್ ಮಾಡಿ. ಅರ್ಥ ಆಯ್ತಾ? ಈ ಥರ ಒಂದು ಥಿಂಕಿಂಗನ್ನು ಸ್ಟಾಪ್ ಮಾಡಿ. ಅದೇ ರೀತಿ ಪಂಚಾಯತಿನಲ್ಲಾಗಿರ್ಬೋದು, ಬೇರೆ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಸರ್ಕಾರದಿಂದ ಬರುವಂಥ ಒಂದು ಸೌಲಭ್ಯಕ್ಕೆ ನೀವು ಅರ್ಹರಾಗಿದ್ದರೆ ಖಂಡಿತವಾಗ್ಲೂ ಅದನ್ನು ಫೈಟ್ ಮಾಡಾದರೂ ನೀವು ಪಡ್ಕೊಳ್ಳೇಬೇಕು. ಇದು ನಮ್ಮ ದೇಶದ ಒಂದು
ದೊಡ್ಡ ಕಥೆ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ಈ ಥರ ಒಂದು ಸೌಲಭ್ಯಗಳು ಸಿಗುತ್ತೆ, ಎಷ್ಟೋ ಜನಕ್ಕೆ ಏನು ಮಾಡಬೇಕು, ಎಲ್ಲಿ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು, ಅದೇ ರೀತಿ ಎಷ್ಟೋ ಜನ ಲೇಬರ್ ಕಾರ್ಡ್ಗಳನ್ನು ಹೊಂದಿರ್ತಾರೆ. ಇನ್ನು ಕೆಲವೊಂದು ಅವ್ರ ಅಪ್ಪ ಅಮ್ಮಂದಿರು ಲೇಬರ್ ಕೆಲಸನೇ ಮಾಡೋದಿಲ್ಲ, ಅವ್ರ ಮಗ ಇಂಜಿನಿಯರ್ ಮಾಡ್ತಾ ಇರ್ತಾನೆ, ಮತ್ತು ಅವ್ರ ಅಪ್ಪ ಏನೋ ಒಂದು ದೊಡ್ಡ ಅಂಗಡಿಯನ್ನು ನಡೆಸ್ತಾ ಇರ್ತಾರೆ, ಲೇಬರ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಬಟ್ ಬಡವರು ಯಾರು ಗಾರೆ ಕೆಲಸ ಮಾಡ್ತಾ ಇರ್ತಾರೋ, ಯಾರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾ ಇರ್ತಾರೋ, ಯಾರು ಪೇಂಟ್ರ್ ಕೆಲಸ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಒಂದು ಲೇಬರ್ ಕಾರ್ಡ್ ಇರೋದಿಲ್ಲ. ಅರ್ಥ ಆಯ್ತಾ? ಇದು ನಮ್ಮ ದೇಶದ ಒಂದು ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ. ಆದರೂ ನೀವೇನಾದರೂ ಈ ಥರ ಒಂದು ಕೆಲಸಗಳನ್ನು ಮಾಡ್ತಾ ಇದ್ರೆ, ನೀವೇನಾದರೂ ಈ ಥರ ಇದ್ದರೆ ದಯವಿಟ್ಟು ನೀವೇನು ಮಾಡಬೇಕು ಅಂದರೆ ಕೂಡಲೇ ನಿಮ್ಮ ಸರ್ಕಾರಿ ಕಚೇರಿಗಳಿಗೆ ವಿಸಿಟ್ ಮಾಡಿ ನೀವು ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.